ನಮಸ್ಕಾರ ರೀ, ವೆಲ್ಕಮ್ ಟು ಅಶ್ವಿನಿ ದೇಸಾಯಿ ಬ್ಲಾಗ್. ಇವತ್ತು ರೆಸಿಪಿ ಹೇಳ್ಕೊಡ್ತೀನಿ ನಿಮಗೆ ಮೂಲಂಗಿ ಪರಾಟ ಮಾಡೋದು ಹೇಗಂತ. ಬಟ್ ತುಂಬಿ ಲಟ್ಸೋದು ಯಾವ ರೀತಿ ಅಂತ ನಿಮಗೆ ಬೇರೆ ಥರ ಹೇಳ್ಕೊಡ್ತೀನಿ. ಬರೀ ಏನೇನು ಸಾಮಾನು ಬೇಕಂತ ಹೇಳ್ತೀನಿ. ಮೂಲಂಗಿ ಪರಾಟ ಮಾಡೋಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸಿಕಾಯಿ, ಒಂದು ದೊಡ್ಡ ಉಳ್ಳಾಗಡ್ಡಿ, ತುರ್ಕೊಂಡಿರೋಂಥ ಮೂಲಂಗಿ. ಇದಕ್ಕೇನು ಮಾಡ್ತೀನಿ, ಮೂಲಂಗಿಗೆ ನಾನು ಉಪ್ಪು ಹಾಕ್ತೀನಿ ರೀ. ತುರಿದುವಂಥ ಮೂಲಂಗಿಗೆ ಅದನ್ನು ಉಪ್ಪು ಹಾಕಿ ಚಲೋತ್ತಂಗೆ ಕಲಸೋಣ ರೀ. ಚಲೋತ್ತಂಗೆ ಕಲಸಿದ್ರೆ ಅದರೊಳಗೆ ಎಕ್ಸ್ಟ್ರಾ ನೀರು ಇರ್ತದಲ್ಲ, ವಾಟ್ರ್ ಅಂಶ ಅದೆಲ್ಲ ಬಿಟ್ಕೋತೈತೆ ರೀ. ಬಿಟ್ಟಂದ್ರೆ ನಮ್ದಂದ್ರೆ ಮೂಲಂಗಿ ಪರಾಟ ಹರಿಯೋದಿಲ್ಲ ರೀ ಲಟ್ಟಿಸ್ಬೇಕಾದ್ರೆ. ಇದನ್ನು ಕಲಿಸಿ ಹಿಂಗೆ ಸೈಡಿಗೆ ಇಟ್ಬಿಡೋಕ್ರಿ ಒಂದು 10-15 ನಿಮಿಷ. ಇವಾಗ ಬೆಳ್ಳುಳ್ಳಿ, ಮೆಣಸಿಕಾಯಿ, ಕೊತ್ತಂಬರಿ ತೊಗೊಂಡಿರ್ತೀವಲ್ರಿ, ಅದನ್ನೇನು ಮಾಡ್ತೀನಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಸಪ್ರೇಟ್ ಹಾಕೋತೀನಿ ಫಸ್ಟ್. ಅದನ್ನು ಫುಲ್ ಪೇಸ್ಟ್ ಮಾಡ್ಕೊಳಲ್ಲ, ಹಿಂಗೆ ತರಿಯಾಗಿ ಇಟ್ಕೋತೀನಿ ರೀ. ಆಮೇಲೆ ಹಂಗೆ ಮೆಣ್ಸಿಕಾಯಿನೂ ಅಷ್ಟೇ ಹಿಂಗೆ ತರಿ ಹಾಕೋತೀನಿ ರೀ. ನಾವು ಒಂದೇನು ಉಳ್ಳಾಗಡ್ಡಿ ತೊಗೊಂಡಿದ್ದೀವಲ್ಲ ಈ ಥರ ಸಣ್ಣಗೆ ಚಾಪ್ ಮಾಡಿ ಇಟ್ಕೋರಿ. ಆವಾಗಲೇ ನಾವೇನು ಮೂಲಂಗಿ ನೆನಿಟ್ಟಿದ್ವಲ್ರಿ, ಸ್ವಲ್ಪ 10 ನಿಮಿಷ ಅದ್ರೊಳಗೊಂದಿನ ಎಕ್ಸಸ್ ನೀರು ಬಿಡ್ಬೇಕಂಥೇಳಿ ಅದನ್ನು ಈ ಥರ ಹಿಂಡ್ಕೋಬೇಕು ನೋಡಿರಿ. ಹಿಂಡಿಂದ ಸ್ವಲ್ಪ ನೀರು ಬರ್ತೈತೆ, ಸ್ವಲ್ಪ ಜಾಸ್ತಿನೇ ಬರ್ತೈತೆ ರೀ. ಎಕ್ಸಸ್ ನೀರು ಹಿಂಗೆ ಬರ್ತೈತೆ ನೋಡ್ರಿ. ನೀರಿಗೆ ತೋರಿಸ್ತೀನಿ ನಿಮಗೆ. ಇಷ್ಟು ತೊಗೊಂಡು ನೀರು ಬಂದು ನೋಡ್ರಿ ಅದ್ರಾಗ. ಸೊ ಇದನ್ನೇನು ಮಾಡೋಣ, ಎಲ್ಲ ಹಿಂಡ್ಕೊಂಡು ಚಲೋ ತಂಗೆ ಅಂದ್ರೆ ನೀರಿನ ಅಂಶ ಏನೂ ಉಳಿದಾರ್ದಂಗೆ ಈ ಥರ ಉಂಡೆ ಮಾಡಿ ಇಟ್ಕೊಳೋಣ್ರಿ. ಆಮೇಲೆ ಒಂದು ಬಾಣಲಿ ಒಳಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವೇನು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇಟ್ಟಿರ್ತೀವಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಫಸ್ಟ್ ಹಾಕ್ಕೊಂಡು ಚಲೋ ತಂಗೆ ಉರಿಯನ್ರಿ. ಅದ್ರೊಳಗೆ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಒಟ್ಟು. ಆಮೇಲೆ ಇದಕ್ಕೇನು ಮಾಡೋಣ, ಮೆಣ್ಸಿಕಾಯಿ ಹಾಕಿ ಇದನ್ನು ಚಲೋ ತಂಗೆ ಹುರಿಬೇಕು. ಇದ್ರೊಳಗೂ ಅಷ್ಟೇ ಹಸಿ ಸ್ಮೆಲ್ ಹೋಗಬೇಕು. ಈ ಒಗ್ಗರ್ನಿಗೆ ನಾನೇನು ಮಾಡ್ತೀನಿ, ತುರ್ಕೊಂಡು ಅಂತ ಮೂಲಂಗಿನ ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ. ಇದ್ರ ಜೊತೆಗೆ ಮತ್ತೇನು ಮಾಡ್ತೀನಿ ಅಂದರೆ ಈರುಳ್ಳಿ ಏನು ಹೆಚ್ಕೊಂಡಿರ್ತೀವಲ್ಲ ಉಳ್ಳಾಗಡ್ಡಿನ ಅದನ್ನು ಮಿಕ್ಸ್ ಮಾಡ್ತೀನಿ. ನನಗೇನದು ಉಳ್ಳಾಗಡ್ಡಿ ಫುಲ್ ಹುರಿಯುವಂಥದ್ದೇನು ಅವಶ್ಯಕತೆ ಇಲ್ಲ. ಅಲ್ಲಲ್ಲೇ ನೋಡೋಕೆ ಬಾಯೊಳಗೆ ಸ್ವಲ್ಪ ಅಂದ್ರೆ ತಿನ್ನಬೇಕಾದ್ರೆ ಬಾಯೊಳಗೆ ಕ್ರಂಚ್ ಹತ್ತಿರ ಚೆನ್ನಾಗಿ ಅನಿಸ್ತೈತೆ ರೀ. ಇದನ್ನೆಲ್ಲ ಹಾಕಿ ಚಲೋ ತಂಗೆ ಕಲಿಸ್ಬೇಕ್ರಿ ಇದನ್ನು ನಾವು. ಇದು ನಿಮಗೆ ಹೆಂಗೆ ಕುಕ್ ಆಗೈತೆ ಅಂತ ನೋಡ್ಬೇಕಂದ್ರೆ ಅದೇನು ನಾವು ಮೂಲಂಗಿ ತುರಿದಿರ್ತೀವಲ್ಲ ಅದು ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ. ಆಮೇಲೆ ಇದಕ್ಕೇನು ಮಾಡಿರಿ, ಉಪ್ಪು ಹಾಕೋರಿ. ನೀವು ಉಪ್ಪು ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಅರಿಶಿನ ಹಾಕೋದು ಬಿಡೋದು ನಿಮ್ಮ ಇಷ್ಟ. ನಾನು ಯೂಶ್ವಲಿ ಇದಕ್ಕೆ ಅರಿಶಿನ ಹಾಕೋದಿಲ್ಲ. ಹಿಂಗೆ ಹಾಕಿ ಒಂದು ಸ್ವಲ್ಪ ಇನ್ನೊಂದು ಚೂರು ಅದು ಉಪ್ಪು ಹಿಡಿಯೋ ಮಟ್ಟ ತಾಳಿಸ್ಕೊತೀನಿ ರೀ. ಆಮೇಲೆ ಏನು ಮಾಡ್ತೀನಿ, ಅದನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಆರಾಕಿಡ್ತೀನಿ. ಆರ್ಬೇಕ್ರಿ, ಇಲ್ಲಾಂದರೆ ಪರಾಟ ಹರಿದು ಬಿಡ್ತಾವೆ ನಮಗೆ ಬಿಸಿ. ಇವಾಗ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ನೋಡಿರಿ. ನಾರ್ಮಲಿ ನಾವು ಎಷ್ಟು ಕಣ್ಕ ತೊಗೋತೀವಲ್ಲ ಪರಾಟ ಮಾಡೋಕೆ ಅಷ್ಟು ತೊಗೊಂಡು ಅದನ್ನು ಈಕ್ವಲಿ 2 ಡಿವೈಡ್ ಮಾಡ್ಕೊಳೋಣ ಕಣ್ಕನ. ಆಮೇಲೆ ಗೋಲ್ ಮಾಡ್ಕೊಳೋಣ ಒತ್ಕೊಂಡು ಹಿಟ್ಟು ಹಚ್ಕೊಂಡು ಅದನ್ನು ಸೇಮ್ ಪೂರಿ ಸೈಜ್ ಥರ ಲಟ್ಟಿಸ್ಕೊಳೋಣ. ಒಂದು ಸಣ್ಣದು ಅದು ಈಕ್ವಲ್ ಸೈಜಲ್ಲಿ ಲಟ್ಟಿಸ್ಕೊರಿ, ಹೆಚ್ಚು ಕಡಿಮೆ ಆಗಬಾರ್ದು. ಆಮೇಲೆ ಇದ್ರ ಮಧ್ಯೆ ಏನು ಮಾಡಬೇಕಂದ್ರೆ ನಾವೇನು ಮಾಡ್ಕೊಂಡಿರ್ತೀವಲ್ಲ ಸ್ಟಫಿಂಗ್ ತುಂಬ್ಕೊಂಡು ಈಗ ನೋಡಿ ಈ ಥರದ ಸ್ಟಫಿಂಗ್ ತುಂಬ್ಕೋಬೇಕು. ಹಿಂಗೆ ಈ ಥರ ಸ್ಟಫಿಂಗ್ ಮಧ್ಯೆ ತುಂಬಿಕೊಂಡು ಅದನ್ನು ಎಡ್ಜಸ್ ಎಲ್ಲ ಸೀಲ್ ಮಾಡಬೇಕು, ಇಲ್ಲಾಂದರೆ ಹೊರಗೆ ಬಂದುಬಿಡ್ತದೆ. ಎಡ್ಜಸ್ ಸೀಲ್ ಮಾಡೋದ್ರ ಒಳಗಡೆ ತುಂಬ ಇಂಪಾರ್ಟೆಂಟ್. ಆಮೇಲೆ ಅದನ್ನ ಚೂರು ಒತ್ಕೋಬೇಕು ಕೈಯಲ್ಲಿ ಈ ಥರ. ಆಮೇಲೆ ಇದನ್ನ ಕೈಯಲ್ಲಿ ತೊಗೊಂಡು ಹಿಂಗೆ ಫುಲ್ ಪ್ರೆಸ್ ಮಾಡಿ ರೌಂಡ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾರ್ಮಲ್ ನಾವು ಹೆಂಗೆ ಚಪಾತಿ ಲಟ್ಟಿಸ್ತೀವಲ್ಲ ಹಂಗೆ ಲಟ್ಟಿಸಿ ಬೇಯಿಸ್ಬಿಟ್ರೆ ಪರಾಟ ರೆಡಿ ಆಗ್ತದೆ ನೋಡಿರಿ. ಇದು ಇನ್ನೊಂದು ಮೆಥಡ್ ಟ್ರೈ ಮಾಡಿ, ಭಾಳ ಈಸಿ ಮೆಥಡು. ಪರಾಟ ರೆಡಿ. ಹಾಗೆ ಸಂಜೆ ನನ್ನ ಮಗನ ಪೋಲಿ ಕರ್ಕೊಂಡು ಹೋಗಿದ್ವಿ. ಅವ್ನು ನೀರಂದರೆ ಫುಲ್ ಇಷ್ಟ. ಅವನು ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ದಾನೆ ಇದ್ರೊಳಗೆ. ಅದೇ ನೋಡಿ, ಫುಲ್ ವಿಡಿಯೋ ನೋಡಿ ತೋರಿಸ್ತೀನಿ ನಿಮಗೆ.
ಗಂಟೆಗೆ. ಅಲ್ಲಿ ಡಂಪ್ಲಿಂಗ್ಸ್ ಮತ್ತು ನೂಡಲ್ಸ್ ಆರ್ಡ್ರ್ ಮಾಡಿದ್ವಿ. ಹಾಗೆ ನನ್ನದು ವಿಡಿಯೋಸ್ ಏನೋ ಲೈಕ್ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಬ್ಲಾಗ್ಸ್.